ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಸತ್ಯಮೂರ್ತಿ. ಇವತ್ತಿನ ದಿನ ನಾನು ಸತ್ಯಮೇವ ಜಯತೆ ಅಂದರೆ ಸತ್ಯದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡೋಣ ಅಂತ ಅಂದುಕೊಂಡಿದ್ದೇನೆ. ಸತ್ಯ ಯಾವತ್ತೂ ಶಾಶ್ವತ. ಸತ್ಯದಿಂದ ಇರುವವರು ಧೈರ್ಯವಾಗಿ ಇರಬಹುದು. ಆದ್ದರಿಂದಲೇ ಹೇಳುವುದು ಸತ್ಯಮೇವ ಜಯತೆ. ಇಂದಿನ ಸಮಾಜದಲ್ಲಿ ಸುಳ್ಳು ವಿಜೃಂಭಿಸುತ್ತಿರಬಹುದು, ಆದರೆ ಸತ್ಯ ಗೆದ್ದಾಗ ಸುಳ್ಳು ಸತ್ತೇ ಹೋಗಿರುತ್ತದೆ. ಸ್ವಲ್ಪ ತಡ ಆಗಬಹುದು, ಆದರೆ ಯಾವುದೇ ಕಾರಣಕ್ಕೂ ಸತ್ಯಕ್ಕೆ ಜಯವಿದ್ದೇ ಇದೆ. ಇಂದಿನ ಸಂದರ್ಭದಲ್ಲಿ ಇಂದಿನ ಸಮಾಜದಲ್ಲಿ ಹಲವರು ಏನಾಗ್ಬಿಟ್ಟಿದೆ ಅಂತಂದರೆ ಕಷ್ಟ ಅನುಭವಿಸ್ತಿರಬಹುದು, ಆರ್ಥಿಕ ಕಷ್ಟ ಅನುಭವಿಸ್ತಿರಬಹುದು, ತೊಂದರೆ ಅನುಭವಿಸ್ತಿರಬಹುದು. ಆದರೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂದರೆ ನಮ್ಮ ಕೆಲಸಗಳನ್ನು ನಾವು ಮಾಡಿಕೊಂಡು ಹೋಗಬೇಕು. ಕರ್ಮಣ್ಯೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂದರೆ ಅದಕ್ಕೆ ಪ್ರತಿಫಲವನ್ನು ಕೊಡುವುದು, ಪ್ರತಿಫಲ ಬಂದೇ ಬರುತ್ತೆ. ಅಂದರೆ ನಾವು ಕೆಲಸವನ್ನು ಸರಿಯಾಗಿ ಮಾಡಿಕೊಂಡು ಹೋದರೆ ಪ್ರತಿಫಲ ಬಂದೇ ಬರುತ್ತೆ. ಅದು ಬಿಟ್ಟು ಕೆಲಸ ಮಾಡೋ ಟೈಮಲ್ಲೇ ಪ್ರತಿಫಲದ ಯೋಚನೆ ಮಾಡ್ತಾ ಇದ್ದರೆ, ಉದಾಹರಣೆಗೆ ಒಬ್ಬ ಪರೀಕ್ಷೆ ಬರೀತಾ ಇರ್ತಾನೆ, ಅವನು ನಂಬರ್ ಎಷ್ಟು ಬರ್ಬೋದು ಅಂತ ಪರೀಕ್ಷೆ ಬರೆಯೋವಾಗಲೇ ಯೋಚನೆ ಮಾಡೋಕ್ಕಿಂತ ಅವನೇನು ಮಾಡಬೇಕು, ಓದ್ಕೊಂಡಿರೋದನ್ನು ಬರೀಬೇಕು, ಜ್ಞಾಪಕ ಮಾಡ್ಕೊಂಡು ಬರೀಬೇಕು. ಅದ್ರ ಬಗ್ಗೆ ತಿಳ್ಕೊಂಡಿರ್ತಕ್ಕಂತಹ ಆ ಪ್ರಶ್ನೆ ಬಗ್ಗೆ ಒಂದು ಸಾಮಾನ್ಯವಾಗಿ ಜನರಲ್ಲಾಗಿ ಬರೀತಾ ಹೋದರೆ ಅಂಕಗಳು ಬರೋದರಲ್ಲಿ ಸಂಶಯವಿಲ್ಲ. ಅದೇ ರೀತಿ ಜೀವನದಲ್ಲೂ ಅಷ್ಟೇ, ನಾವು ಭವಿಷ್ಯವನ್ನು ಚಿಂತಿಸದೆ ನಾವು ವರ್ತಮಾನ ಕಾಲದಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ಕೊಂಡು ಹೋದರೆ ಯಾವುದೇ ಕಾರಣಕ್ಕೂ ನಮಗೆ ಹಿನ್ನಡೆ ಅನ್ನೋದು ಆಗೋದೇ ಇಲ್ಲ. ಆದ್ದರಿಂದ ಸೊಸೈಟಿನಲ್ಲಿ, ಸಮಾಜದಲ್ಲಿ ಒಂದು ಮುಂದೆ ಬರ್ತಕ್ಕಂತಹ ನಾನಾ ಅವಕಾಶಗಳು ಇರುತ್ತೆ. ಅದು ಬಿಟ್ಬಿಟ್ಟು ಮುಂದಿಂದನೇ ನಾವು ಚಿಂತೆ ಮಾಡ್ತಾ ಕೂತ್ರೆ ಉಪಯೋಗ ಇಲ್ಲ. ಇದು ನನ್ನ ಪ್ರಥಮ ಪ್ರಯತ್ನ. ನಾನು ಇಂತಹ ಕೆಲವು ವಿಡಿಯೋಗಳನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡೋಣ ಅನ್ನೋ ನನಗೆ ಒಂದು ಉದ್ದೇಶ ಬಂದಿದೆ. ನೀವು ಇದರ ಬಗ್ಗೆ ಸಹಕಾರ ಕೊಡಿ, ಮತ್ತು ನಿಮ್ಮ ಸಹಕಾರ ನನಗೆ ಇದ್ದೇ ಇರುತ್ತೆ ಎಂದು ನಂಬಿದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು.